ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆಗೆ ಇನ್ನೇನು ಒಂದೇ ದಿವಸಗಳು ಉಳಿದಿದೆ. ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಅಲಿಗಢದ ಒಬ್ಬ ರಾಮ ಭಕ್ತರು ಒಂದು ಬೃಹತ್ ಬೀಗ ಹಾಗೂ ಬೀಗದ ಕೀಯನ್ನು ರಾಮ ಮಂದಿರಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ನೋಡಬಹುದು, ಇದು ಬೃಹತ್ ಆದಂತಹ ಬೀಗ ಹಾಗೂ ಬೀಗದ ಕೀ. ಇದು 405 kg ಇರ್ತಕ್ಕಂತಹ ಒಂದು ಬೃಹತ್ ಬೀಗ. ಇದು ಇವತ್ತಷ್ಟೇ ಅಯೋಧ್ಯೆಗೆ ಬಂದಿರುವಂತಹದ್ದು. ಅಯೋಧ್ಯೆಯ ಕರಸೇವಕಪುರಂನಲ್ಲಿ ಇಡಲಾಗಿದೆ. ಶ್ರೀರಾಮ ಮಂದಿರಕ್ಕೆ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ. ಸುಮಾರು 6 ತಿಂಗಳಿನಿಂದ ಈ ಬೀಗವನ್ನು ತಯಾರು ಮಾಡಲಿಕ್ಕೆ 6 ಮಂದಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ, ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಒಂದೊಂದು ಕೀ ಏನಿದೆ, ಈ ಕೀ 30 kg ಇದೆ, ಇದು 30 kg ಇದೆ, ಇನ್ನೊಂದು ಕೀ ಏನಿದೆ ಇದು ಕೂಡ 30 kg ಇದೆ. ಒಟ್ಟು ಬೀಗದ ತೂಕ 405 kg ಇರುವಂತಹದ್ದು. ಇದೇ ರೀತಿಯಾಗಿ ಅನೇಕ ಭಕ್ತರು ತಮ್ಮ ದಾನಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಜಲಗಳನ್ನು ತರುವಂತ, ಅಂದರೆ ಪವಿತ್ರ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜಲಗಳನ್ನು ತರುವಂಥದ್ದಿರ್ಬೋದು. ನೇಪಾಳದಿಂದಲೂ ಕೂಡ ಪವಿತ್ರ ಜಲ ಬಂದಿದೆ. ಅಂದರೆ 15 ನದಿಗಳ ಎಲ್ಲ ಜಲವನ್ನು ಸಂಗ್ರಹಿಸಿ ಅಯೋಧ್ಯೆಗೆ ತರಲಾಗಿದೆ. ಮುಖ್ಯವಾಗಿ ರಾಮ ಲಲ್ಲ ಪ್ರತಿಷ್ಠಾಪನೆಗೆ ರಾಮ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆಗೆ ಇನ್ನೇನು ಒಂದೇ ದಿವಸಗಳು ಉಳಿದಿದೆ. ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಅಲಿಗಢದ ಒಬ್ಬ ರಾಮ ಭಕ್ತರು ಒಂದು ಬೃಹತ್ ಬೀಗ ಹಾಗೂ ಬೀಗದ ಕೀಯನ್ನು ರಾಮ ಮಂದಿರಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ನೋಡಬಹುದು, ಇದು ಬೃಹತ್ ಆದಂತಹ ಬೀಗ ಹಾಗೂ ಬೀಗದ ಕೀ. ಇದು 405 kg ಇರ್ತಕ್ಕಂತಹ ಒಂದು ಬೃಹತ್ ಬೀಗ. ಇದು ಇವತ್ತಷ್ಟೇ ಅಯೋಧ್ಯೆಗೆ ಬಂದಿರುವಂತಹದ್ದು. ಅಯೋಧ್ಯೆಯ ಕರಸೇವಕಪುರಂನಲ್ಲಿ ಇಡಲಾಗಿದೆ. ಶ್ರೀರಾಮ ಮಂದಿರಕ್ಕೆ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ. ಸುಮಾರು 6 ತಿಂಗಳಿನಿಂದ ಈ ಬೀಗವನ್ನು ತಯಾರು ಮಾಡಲಿಕ್ಕೆ 6 ಮಂದಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ, ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಒಂದೊಂದು ಕೀ ಏನಿದೆ, ಈ ಕೀ 30 kg ಇದೆ, ಇದು 30 kg ಇದೆ, ಇನ್ನೊಂದು ಕೀ ಏನಿದೆ ಇದು ಕೂಡ 30 kg ಇದೆ. ಒಟ್ಟು ಬೀಗದ ತೂಕ 405 kg ಇರುವಂತಹದ್ದು. ಇದೇ ರೀತಿಯಾಗಿ ಅನೇಕ ಭಕ್ತರು ತಮ್ಮ ದಾನಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಜಲಗಳನ್ನು ತರುವಂಥ, ಅಂದರೆ ಪವಿತ್ರ ಜಲಗಳನ್ನು ತರುವಂಥದ್ದಿರ್ಬೋದು. ನೇಪಾಳದಿಂದಲೂ ಕೂಡ ಪವಿತ್ರ ಜಲ ಬಂದಿದೆ. ಅಂದರೆ 15 ನದಿಗಳ ಎಲ್ಲ ಜಲವನ್ನು ಸಂಗ್ರಹಿಸಿ ಅಯೋಧ್ಯೆಗೆ ತರಲಾಗಿದೆ. ಮುಖ್ಯವಾಗಿ ರಾಮ ಲಲ್ಲ ಪ್ರತಿಷ್ಠಾಪನೆಗೆ ರಾಮ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9.